ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಹುಬ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಉನ್ನತ ದರ್ಜೆಯ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಿ ನಿಗಮ ಮಂಡಳಿ ನೀಡಲು ರಾಜ್ಯದ ಛಲವಾದಿ ಮುಖಂಡರುಗಳು ಕಳೆದ ಹಲವಾರು ದಿನಗಳಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಮನವಿಗಳನ್ನು ಕೊಡುತ್ತಿದ್ದಾರೆ. ಇಂದು ಸಿಎಂ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮನವಿಯನ್ನು ಅರ್ಪಿಸಿದರು. ಡಿ ಕೆ ಶಿವಕುಮಾರ್ ಅವರು ಸ್ವತಃ ಇಂದು ಸ್ಲಂ ಬೋರ್ಡ್ನ ಕಚೇರಿಗೆ ಆಗಮಿಸಿ ಅಲ್ಲಿ ನೆರೆದಿದ್ದ ಛಲವಾದಿ ಸಮಾಜದ ಮುಖಂಡರ ಏನು ಒಂದು ಮನವಿ ಇತ್ತು, ಆ ಮನವಿಯನ್ನು ಸ್ವೀಕರಿಸಿದರು. ನಾಡಿನ ದೊರೆ ಡಿ ಕೆ ಶಿವಕುಮಾರ್ ಅವರು ಛಲವಾದಿ ಸಮಾಜದವರು ಕೊಟ್ಟಂತಹ ಏನು ಒಂದು ಮನವಿದೆ ಅದನ್ನು ಸ್ವೀಕರಿಸಿ ನಿರ್ಗಮಿಸಿದರು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ನಲ್ಲಿ ಪ್ರಸಾದ್ ಅಬ್ಬಯ್ಯ ಅಂತಹ ಯುವ ನಾಯಕರಿಗೆ, ಅದರಲ್ಲೂ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು 10-12 ಜಿಲ್ಲೆಯಲ್ಲಿ ಪ್ರಭಾವ ಹೊಂದಿರುವಂತಹ ಪ್ರಸಾದ್ ಅಬ್ಬಯ್ಯ ಅಂತಹ ಯುವ ನಾಯಕರಿಗೆ ಅವಕಾಶಗಳನ್ನು ಕೊಟ್ಟಿದ್ದೆಯಾದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಸರ್ಕಾರದ ವರ್ಚಸ್ಸು ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಲಂ ಬೋರ್ಡ್ನ ಆಫೀಸಿನ ಒಳಗಡೆ ಇರತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದರು. ಮಾಲಾರ್ಪಣೆ ಮಾಡಿದ ತಕ್ಷಣ ಏನು ನೆರೆದಿದ್ದ ಜನರು ಡಿ ಕೆ ಶಿವಕುಮಾರ್ ಅವರಿಗೆ ಘೋಷಣೆಯನ್ನು ಕೂಗ್ತಾ ಇದ್ರು. ಸುಭಾಷ್ ನಾಟಿಕರ್ ಅವರು ಮನವಿ ಪತ್ರವನ್ನು ಕೊಟ್ಟು ಏನು ನಮ್ಮ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸೂಕ್ತವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟರೆ ಖಂಡಿತವಾಗಲೂ ಛಲವಾದಿ ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಭಾಗದ ಜನರಿಗೆ ನ್ಯಾಯ ಒದಗಿಸಿದಂತಾಗ್ತದೆ. ನಮ್ಮ ಕಷ್ಟಗಳನ್ನು ಆಲಿಸುವ, ತತ್ಕ್ಷಣವೇ ಸ್ಪಂದನೆ ಮಾಡುವಂತಹ ಪ್ರಸಾದ್ ಅಬ್ಬಯ್ಯವರಂಥವರು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಒಂದು ಉನ್ನತ ಮಟ್ಟದ ಕ್ಯಾಬಿನೆಟ್ ದರ್ಜೆಯ ಒಂದು ಏನಪ್ಪ ಅಂದ್ರೆ ಸ್ಥಾನಮಾನವನ್ನು ನಿಗಮ ಮಂಡಳಿಗಳನ್ನು ಕೊಟ್ಟಿದ್ದೆಯಾದರೆ ಖಂಡಿತವಾಗಲೂ ಛಲವಾದಿ ಸಮಾಜಕ್ಕೆ ಒಂದು ದೊಡ್ಡ ಪ್ರಮಾಣದ ನ್ಯಾಯ ಒದಗಿಸಿದಂಗೆ ಆಕೈತೆ ಅನ್ನುವಂತಹ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ಅನೇಕ ಜನ ಛಲವಾದಿ ಮುಖಂಡರುಗಳು ಇವತ್ತು ಏನಪ್ಪ ಅಂದರೆ ಸ್ಲಂ ಬೋರ್ಡ್ನ ಆಫೀಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಾಗಿ ಕಾದಿದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಏನಿವತ್ತು ವಿಧಾನಸೌಧ ಅಧಿವೇಶನವನ್ನು ಮುಗಿಸಿಕೊಂಡು ನೇರವಾಗಿಯೇ ಏನಂದರೆ ಈ ಒಂದು ಇಲ್ಲಿ ಏನು ಛಲವಾದಿ ಸಮಾಜದ ಮುಖಂಡರುಗಳು ಏನು ನೆರೆದಿದ್ರಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇಲ್ಲಿ ಬಂದ ತಕ್ಷಣವೇ ಮನವಿಯನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನು ಪ್ರಸಾದ್ ಅಬ್ಬಯ್ಯ ಅವರಿಗೆ ಉನ್ನತ ಸ್ಥಾನಮಾನವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ಛಲವಾದಿ ಸಮಾಜಕ್ಕೆ ಒಂದು ಒಳ್ಳೆಯ ಏನಪ್ಪ ಅಂದರೆ ಕಾರ್ಯ ಮಾಡಿದಂತಾಗ್ತದೆ ಅನ್ನುವಂಥ ಸಂದೇಶವನ್ನೇ ಅಲ್ಲಿ ನಡೆದಿರ್ತಕ್ಕಂಥ ಜನ ಹೇಳಿದ್ರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಆತ್ಮೀಯರೇ, ಇವತ್ತೇನಪ್ಪ ಅಂದ್ರೆ ಏನು ಹುಬ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಒಂದು ಉನ್ನತ ಮಟ್ಟದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಬೇಕಂಥೇಳಿ ಕರ್ನಾಟಕದ 32 ಜಿಲ್ಲೆಯಿಂದ ಅವರ ಅಭಿಮಾನಿಗಳು, ಛಲವಾದಿ ಸಂಘದ ಏನು ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರುಗಳೆಲ್ಲರೂ ಕೂಡ ಕಳೆದ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಾರೆ. ಈಗ ನಾವು ಸ್ಲಂ ಬೋರ್ಡ್ನ ಒಂದು ಆಫೀಸ್ನಲ್ಲಿ ಇದ್ದೀವಿ. ತಾವೆಲ್ಲ ನೋಡ್ಬೋದು, ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನೋ ಮೂರ್ತಿ ಇದೆ. ಅದರ ಮುಂದುಗಡೆ ಎಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಮುಖಂಡರು ನೋಡ್ತಾ ಇದ್ದೀವಿ. ಏನಪ್ಪ ಅಂದರೆ ಸಿ ಎಂ ಅವ್ರನ್ನ ಇವತ್ತು ಭೇಟಿ ಆಗಬೇಕಾಗಿತ್ತು. ಆದರೆ ಸಿ ಎಂ ಅವರೇ ಸ್ವತಃ ಸ್ಲಂ ಬೋರ್ಡ್ಗೆ ಬರ್ತೀನಿ, ಏನು ಪ್ರಸಾದ್ ಅಬ್ಬಯ್ಯ ಅವರ ಅಹವಾಲ ನಾನು ಸ್ವೀಕಾರ ಮಾಡ್ತೀನಿ, ಅವರ ಅಭಿಮಾನಿಗಳ, ಅವರ ಬೆಂಬಲಿಗರ ಅಹವಾಲವನ್ನು ಸ್ವೀಕಾರ ಮಾಡ್ತೀನಿ ಅಂತೇಳಿ ಹೇಳಿದ್ದ ಪರಿಣಾಮವಾಗಿ ನೂರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಈಗಾಗಲೇ ಈ ಏನು ಸ್ಲಂ ಬೋರ್ಡ್ನ ಒಂದು ಆಫೀಸ್ ಇದೆ, ಇದರ ಹಾಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದುಗಡೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಏನು ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನಿಗಳು ಮತ್ತು ರಾಜ್ಯ ಛಲವಾದಿ ಮುಖಂಡರುಗಳು ಮತ್ತು ಇವರೆಲ್ಲರ ಒಂದು ಏನಪ್ಪ ಮನವಿಯನ್ನು ಸ್ವೀಕಾರ ಮಾಡಲಿದ್ದಾರೆ. ಏನು ಹಿಂದಿನ ಕ್ಯಾಬಿನೆಟ್ನಲ್ಲಿ ಸ್ಲಂ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಭಾಳ ಜನಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದರು. ಈಗಲೂ ಸಹ ಅಂತಹದೇ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ರಾಜ್ಯದಲ್ಲಿ ಪ್ರಭಾವಿ ನಾಯಕರುಗಳಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನುವಂಥದ್ದನ್ನು ಅವರ ಏನು ಬೆಂಬಲಿಗರು ಅವರ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಪ್ರಸಾದ್ ಅಬ್ಬಯ್ಯರಂಥವರು ಏನಪ್ಪ ಅಂದರೆ ಒಂದು ಉನ್ನತ ಮಟ್ಟದ ಒಂದು ಸ್ಥಾನಮಾನ ಸಿಕ್ಕಿದ್ದೆ ಆದರೆ ಖಂಡಿತವಾಗಲೂ ಒಂದು ಕಾಂಗ್ರೆಸ್ಸಿಗೂ ಸಹ
ಬಹಳಷ್ಟು ಒಳಿತಾಗುವಂತಹ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಒಂದು ಕಡೆ ಅವರ ಅಭಿಮಾನಿಗಳು ಹೇಳುವಂಥದ್ದು ರಾಜ್ಯದ ಏನು ಒಂದು ಮಂತ್ರಿಗಳ ಸ್ಥಾನದಲ್ಲಿ ಪ್ರಸಾದ್ ಅಬ್ಬು ಅವರು ಇರಬೇಕಾಗಿತ್ತು. ಅವರ ಏನು ಕೊನೆಯ ಏನು ಕ್ಷಣದವರೆಗೂ ಕೂಡ ಅವರಿಗೆ ಆ ಮಂತ್ರಿ ಸ್ಥಾನ ಸಿಗ್ತೈತೆ ಅನ್ನುವಂತಹ ಒಂದು ಆಶಾಭಾವನೆ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದ್ದರಿಂದ ಈಗ ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅಂದರೆ ಏನಪ್ಪ ಆ ನಿಗಮ ಮಂಡಳಿ ನೀಡಬೇಕಂತೇಳಿ ಅವರ ಏನು ಎಲ್ಲ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. CM ಅವರು ಈಗಾಗಲೇ ಏನಪ್ಪ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮದ ಆಫೀಸಿಗೆ ಈಗಾಗಲೇ ಬರ್ತಾ ಇದ್ದಾರೆ. ತಾವು ನೋಡ್ಬೋದು ವೆಹಿಕಲ್ಸ್ಗಳೆಲ್ಲ ಬರ್ತಾ ಇದ್ದಾವೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಒಂದು ಉನ್ನತ ಸ್ಥಾನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಇಲ್ಲೇ ಬಂದು ಭೇಟಿ ಆಗ್ತೀನಿ. ರಾಜ್ಯದ ಛಲವಾದಿ ಸಮುದಾಯದ ಅನೇಕ ಏನಪ್ಪ ನಾಯಕರುಗಳು ಈಗಾಗಲೇ ಏನು CM ಅವ್ರನ್ನ ಭೇಟಿ ಮಾಡಿ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಉನ್ನತವಾಗಿರ್ತಕ್ಕಂತಹ ಒಂದು ಸ್ಥಾನಮಾನ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅಥವಾ ನಿಗಮ ಮಂಡಳಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಬರ್ತಾ ಇದ್ದಾರೆ. CM ಅವರು ಈಗಾಗಲೇ ಇಲ್ಲಿ ಆಗಮಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ CM ಅವರು ಈಗಾಗಲೇ ಆಗಮಿಸಿದ್ದು ನಮ್ಮ ಏನು ಒಳಗಡೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಇದೆ, ಅದಕ್ಕೆ ಒಂದು ಮಾಲಾರ್ಪಣೆಯನ್ನು ಮಾಡುವ ನಿಟ್ಟಿನಲ್ಲಿ CM ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಹಿಂದುಗಡೆ ನೋಡ್ತಾ ಇದ್ದೀರಿ ತಾವು CM ಅವರು ಈಗಾಗಲೇ ಆಗಮಿಸಿದ್ದು ಕರ್ನಾಟಕ ಕೊಳಗೇರಿ ಏನು ಮಂಡಳಿಗೆ ಆಗಮಿಸಿದ್ದಾರೆ. ತಾವು ನೋಡ್ತಾ ಇದ್ದೀರಿ ಹಿಂದುಗಡೆ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಸಾಕಷ್ಟು ಜನ ಇಲ್ಲಿ ನಿಂತ್ಕೊಂಡಿದ್ದಾರೆ. ಓಕೆ ಆಯ್ತು ಮುಂದೆ ಹೋಗಿ ಮಾಡ್ರಿ ಸರಿಯಪ್ಪ. ನೀನು ಏನೈತಿ ಸರಿ ಬೇಕು, ನೀವು ಮೀಡಿಯಾದವ್ರು ಬಿಟ್ಟು ಬೇರೆ ಅವ್ರು ಸರಿಬೇಕಲ್ಲಿ. ಶಾಂತಿ, ಸೈಲೆಂಟ್. ಒಂಚೂರು ಸಮಾನವಾಗಿರ್ತಕ್ಕಂಥ ನಿಗಮ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಮುಂಬೈ ಕರ್ನಾಟಕ 32 ವರ್ಷದಿಂದ ಯಾರು ಸಚಿವರಾಗಿ ಸಮಾಜ ವತಿಯಿಂದ ಚಲೋ ಸಮಾಜ ವತಿಯಿಂದ 32 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭದ್ರ ಬುನಾದಿ ಅಂತಂದ್ರೆ ಇಡೀ ನಮ್ಮ ಚಲವಾದ ಸಮಾಜ 50 ಲಕ್ಷ ಇರ್ತಕ್ಕಂಥ ಚಲವಾದ ಸಮಾಜ 32 ವರ್ಷದಿಂದ ಮುಂಬೈ ಕರ್ನಾಟಕ ಜಾರಿ ಕೊಟ್ಟಿಲ್ಲ. ಪ್ರಸಾದಪ್ಪರಿಗೆ ಮಂತ್ರಿ ಕೊಡಬೇಕಾಗಿತ್ತು, ತಾವು ದಯವಿಟ್ಟು ಕೊಟ್ಟಿಲ್ಲ. ಅಟ್ಲೀಸ್ಟ್ ನಾವು ಉತ್ತಮ ನಿಗಮದ ಅಧ್ಯಕ್ಷರ ದಯವಿಟ್ಟು ತಾವು ಮಾಡ್ಬೇಕು ಸರ್. ನಮ್ಮ ಆಶೀರ್ವಾದ ಪ್ರಸಾದಪ್ಪರ ಇರ್ಬೇಕಂತ ಇಡೀ ರಾಜ್ಯದ ಚಲವಾದ ಸಮಾಜದ ಪರವಾಗಿ ನಾವು ಕೇಳ್ಬೋದು ಸರ್. ಒಂದೇ ನಿಮಿಷ